ನಮಸ್ಕಾರ ಎಲ್ರಿಗೂ. ನಾನಿವತ್ತು ಕ್ವಿಕ್ಕಾಗಿ ಈಸಿಯಾಗಿ ಅಲಸಂದೆ ಕಾಳಿನ ವಡೆನ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಅಲಸಂದೆ ಕಾಳು. ಈ ಅಲಸಂದೆ ಕಾಳನ್ನು ನೀವು ರಾತ್ರಿ ಆದರೂ ನೆನೆಸಿ ಇಡ್ಬೋದು ಅಥವಾ 1-2 ಗಂಟೆ ವಡೆ ಮಾಡೋಕ್ಕೂ ಮುಂಚೆ 2 ಗಂಟೆ ಆದರೂ ನೆನೆಸಿ ಇಡ್ಬೋದು. ಇಲ್ಲಿ ನಾನು ನೆನೆಸಿರೋವಂಥ ಅಲಸಂದೆ ಕಾಳನ್ನು ತಗೋತಾ ಇದ್ದೀನಿ. ಅದಕ್ಕೆ ಒಂದು 3-4 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಹಸಿ ಶುಂಠಿ, ಹಾಗೆ 1 ಸ್ಪೂನು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ತೊಳೆದಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇವಾಗ ನಾನು ಅದನ್ನು ರುಬ್ಕೊಂಡು ಬರ್ತೀನಿ. ತುಂಬಾ ಸಣ್ಣಗೆ ನೈಸಾಗಿ ರುಬ್ಬಬಾರ್ದು, ಇಷ್ಟು ತರಿಯಾಗಿ ಇದ್ದರೆ ಸಾಕಾಗುತ್ತೆ. ಇದಕ್ಕೆ ನೀರು ಸೇರಿಸಿ ರುಬ್ಬಬಾರ್ದು. ಹೆಸರು ಕಾಳಲ್ಲೇ ಆಲ್ರೆಡಿ ನೆಂದಿರುತ್ತೆ, ಅಷ್ಟರಲ್ಲೇ ನಾವು ಮಿಕ್ಸಿ ಮಾಡ್ಕೋಬೇಕು. ಜಾಸ್ತಿ ನೀರನ್ನು ಸೇರ್ಸಕ್ಕೆ ಹೋಗಬಾರ್ದು. ಇವಾಗ ಒಂದು ಬೌಲ್ಗೆ ನಾನು ಅದನ್ನು ರುಬ್ಬಿರೋ ಅಂಥ ಅಲಸಂದೆ ಕಾಳು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಕ್ಕೊಂಡಾದಮೇಲೆ ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. 1 ಕಟ್ ಆದರೆ ಸಾಕಾಗುತ್ತೆ. ತೊಳೆದು ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಸೇರಿಸ್ಕೋಬೇಕು. ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ 1 ಈರುಳ್ಳಿನ ನಾನು ಇವಾಗ ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಈರುಳ್ಳಿ ಜಾಸ್ತಿ ಬೇಕಿದ್ದರೆ ಜಾಸ್ತಿನೂ ಹಾಕ್ಕೋಬೋದು. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನೋಡ್ತಿರ್ಬೋದು ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಇದು ಹಿಟ್ಟು. ಹಾಗೆ ಈ ಕಡೆ ಎಣ್ಣೆ ಕೂಡ ಕಾದಿದೆ. ನಾವು ಇದನ್ನು ಕಡಲೆಬೇಳೆ ವಡೆ ಥರ ಕೈಲಿ ತಟ್ಟಿಬಿಟ್ಟು ಬೇಕಾದರೂ ಮಾಡಬಹುದು, ಅಥವಾ ಉದ್ದಿನ ವಡೆ ಥರ ಹೋಲ್ ಮಾಡಿ ಕೂಡ ಮಾಡ್ಬೋದು. ಎಣ್ಣೆನ ತುಂಬಾ ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಕಾಯಿಸಬಾರ್ದು. ಉರಿನ ಮೀಡಿಯಮಲ್ಲಿ ಇಟ್ಕೋಬೇಕು ನಾವು ಈ ವಡೆನ ಬಿಡಬೇಕಾದ್ರೆ, ಅಂದರೆ ನೀಟಾಗಿ ಬೇಯುತ್ತೆ. ಉರಿ ಜಾಸ್ತಿ ಇಟ್ಕೊಂಡ್ರೆ ಬೇಗ ಹೊತ್ತುತ್ತೆ, ವಡೆ ಕೂಡ ನೀಟಾಗಿ ಬೇಯೋದಿಲ್ಲ. ಇವಾಗ ನಾನು ಒಂದು 3-4-5 ವಡೆನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಉದ್ದಿನಬೇಳೆ ನೆನೆಸ್ಬೇಕು ಅಂತ ಇಲ್ಲ, ಕಡಲೆಬೇಳೆ ಹಾಕಬೇಕು ಅಂತಿಲ್ಲ. ಬರೀ ಅಲಸಂದೆ ಕಾಳು ಅಷ್ಟಾದರೆ ಸಾಕಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಈ ಮಳೆ ಟೈಮಲ್ಲಂತೂ ಬೇಗನೆ ಕ್ವಿಕ್ಕಾಗಿ 1 ಅವರಲ್ಲಿ ಮಾಡ್ಕೋಬೋದು ನಾವು. ಯಾವುದೇ ಖರ್ಚು ಇರಲ್ಲ. ಉದ್ದಿನಬೇಳೆ ನೆನೆಸಿ ರುಬ್ಬಬೇಕು ಅನ್ನೋ ಟೆನ್ಷನ್ ಇರಲ್ಲ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ. ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗತ್ತೆ. ಇದನ್ನು ವಡೆ ಥರ ತಟ್ಟಿ ಬಿಡೋದಕ್ಕೆ ಆಗಲ್ಲ ಅಂತ ಅಂದವರು, ಈಗ ಮಾಮೂಲಿ ನಾವು ಕಡಲೆ ಹಿಟ್ಟಲ್ಲಿ ಈರುಳ್ಳಿ ಬಜ್ಜಿ ಅದೆಲ್ಲ ಮಾಡ್ತೀವಲ್ವ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕೂಡ ನಾವು ಮಾಡ್ಕೋಬೋದು. ಆ ತಟ್ಟಿ ಬಿಡೋ ವಡೆದಕ್ಕಿಂತ ಈ ಥರ ಬಜ್ಜಿ ಥರ ಮಾಡಿರೋಂಥ ವಡೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ನೀವು ಮಾಡಿ ನೋಡಿ, ಟ್ರೈ ಮಾಡಿ ಒಂದು ಸಲ. ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಇದು. ಇದು ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ಥರ ಚಿಕ್ಕದಾಗಿ ಬಜ್ಜಿ ಥರ ಕ್ರಿಸ್ಪಿಯಾಗಿ ಬರುತ್ತೆ. ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಇದು ಕೂಡ ಇವಾಗ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಒಂದು ಸಲ ಟ್ರೈ ಮಾಡಿ. ಈ ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ನಾವು ಇದನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು. ಈ ಅಲಸಂದೆ ಕಾಳು ವಡೆ ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ, ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ. ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ, ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.